ನಮಸ್ಕಾರ. ಮಹರ್ಷಿ ದಾರಿದೀಪ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರ ಮನೆ ಅನ್ನೋದು ಮನೆಯಲ್ಲಿ ತುಂಬಾನೇ ಒಂದು ಮುಖ್ಯವಾದಂತಹ ಸ್ಥಳ. ಹಾಗಾಗಿ ಕಾರ್ಯಕ್ರಮದಲ್ಲಿ ಹೊಸ ಮನೆ ಕಟ್ಟುವಾಗ ದೇವರ ಮನೆಯನ್ನ ನಿರ್ಮಿಸಬೇಕಾದ್ರೆ ಅನುಸರಿಸಬೇಕಾದ ವಿಧಾನಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಎಸ್ ಗುರುಜಿ, ಹೊಸ ಮನೆ ಕಟ್ತಾ ಇದ್ದೀವಿ ಅಂದರೆ ಸಾಮಾನ್ಯವಾಗಿ ಕಂಪ್ಲೀಟ್ ವಾಸ್ತು ನೋಡ್ತೀವಿ, ಬಟ್ ದೇವ್ರ ಮನೆ ಅನ್ನೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ನೋಡ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳೋದಾದರೆ ನೋಡಿ, ಹೆಣ್ಮಕ್ಳಿಗಂತೂ ಅಡುಗೆ ಮನೆ ದೇವ್ರ ಮನೆ ಭಾಳ ಮುಖ್ಯವಾಗಿ ಇರುವಂಥ ವಿಚಾರ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ದೇವರ ಪೂಜೆ ಪುನಸ್ಕಾರಗಳಂತ ಮಾಡುವಂಥದ್ದು ಹೆಣ್ಮಕ್ಳಾಗಿರ್ತಾರೆ. ಹಾಗಾಗಿ ದೇವ್ರ ಮನೆ ಹೇಗಿರಬೇಕು, ಒಂದು ಇಡೀ ಕೊಠಡಿಗಳು ಏನಿರುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ತರುವಂಥದ್ದು ಅಂತ ಹೇಳಿದ್ರೆ ದೇವ್ರ ಮನೆ ಹಾಗಿರುತ್ತೆ. ಮತ್ತು ದೇವ್ರ ಮನೆ ಹೆಂಗಂದರೆ ಕಟ್ಟಿದ್ರೇನೋ ಆಗಲ್ಲ, ಯಾವ ಮೂಲೆಯಲ್ಲಿ ಇರಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಭಾಳ ಜನ ಬ್ರಹ್ಮಸ್ಥಾನದಲ್ಲಿ ಇಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ವಾಸ್ತುಪುರುಷ ಬ್ರಹ್ಮಸ್ಥಾನದಲ್ಲಿ ಹೊಟ್ಟೆ ಭಾಗ ಅಂತ ಹೇಳ್ತೀವಿ, ಬೆನ್ನಿನ ಮೇಲೆ ತೂಕ ಬೀಳಬಾರ್ದು ಅನ್ನುವಂಥದ್ದು ಇರುತ್ತೆ. ಬೋರ್ಲಾಗಿ ಮಲ್ಕೊಂಡಿರ್ತಾರೆ. ಹಾಗಾಗಿ ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇಡಬಾರ್ದು, ಆಗ್ನೇಯಲ್ಲಿ ದೇವ್ರ ಮನೆ ಇಡಬಾರ್ದು, ನೈಋತ್ಯದಲ್ಲಿ ಇಡಬಾರ್ದು, ವಾಯುವ್ಯದಲ್ಲಿ ಇಡಬಾರ್ದು. ಮತ್ತು ಯಾವ ದಿಕ್ಕು ಪ್ರಶಸ್ತವಾಗಿರುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಉತ್ತರ ದಿಕ್ಕು ಬಹಳ ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಉತ್ತರ ಕುಬೇರ ಸ್ಥಾನ ಅಂತ ಹೇಳ್ತೀವಿ ನಾವು. ಇವತ್ತೆಲ್ಲ ಒಂದಷ್ಟು ಕುಟುಂಬದಲ್ಲಿ ನೆಮ್ಮದಿ ಬೇಕು, ಒಂದಷ್ಟು ಸಂಪಾದನೆ ಮಾಡಿದ್ದು ಉಳಿತಾಯ ಆಗಬೇಕು, ಒಂದಷ್ಟು ದುಡ್ಡು ಚೆನ್ನಾಗಿ ಬರಬೇಕು, ಮನೆಯಲ್ಲಿ ಉಳಿಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಉತ್ತರದ ದಿಕ್ಕಿನ ಕಡೆ ದೇವ್ರ ಮನೆ ಇಡೋದು ಬಹಳ ಮುಖ್ಯ. ಮತ್ತು ಎರಡನೇ ಆಪ್ಷನ್ಸ್ ಅಂತ ಹೇಳಿದ್ರೆ ಪೂರ್ವ ಅಂದರೆ ಈಶಾನ್ಯದಲ್ಲಿ ಉತ್ತಮನೋ ಅಥವಾ ಮಧ್ಯಭಾಗನ ಅನ್ನುವಂಥದ್ದು ಒಂದು ಅಭಿಪ್ರಾಯ. ನಾರ್ತ್ ಈಸ್ಟ್ ಕಾರ್ನರ್ ಅನ್ನುವಂಥದ್ದು ಏನಿದೆ ಅಂದರೆ ಉತ್ತರ ಈಶಾನ್ಯ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ಇವತ್ತಿನ ದಿನಗಳಲ್ಲಿ ದೇವ್ರ ಮನೆ ಬಹಳ ಸುಂದರವಾಗಿ ದೊಡ್ಡದಾಗಿ ಕಟ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತೂಕನೂ ಇರಬಾರ್ದು. ಶಾಸ್ತ್ರ ಹೇಳುತ್ತೆ ಯಾವಾಗಲೂ ಅಷ್ಟೇ ಈಶಾನ್ಯ ಭಾಗ ಆದಷ್ಟು ಸಹ ಖಾಲಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ನೀವು ಸಾಧ್ಯವಾಯಿತು ಅಂತ ಹೇಳಿದ್ರೆ ಪೂರ್ವದ ಕಡೆ ಅಥವಾ ಉತ್ತರದ ಕಡೆ ಇಡಬಹುದು. ಅಡುಗೆ ಮನೆ ಏನು ಬರುತ್ತೆ ಮತ್ತು ಈಶಾನ್ಯ ಏನು ಬರುತ್ತೆ ಅದು ಮಧ್ಯದಲ್ಲಿ ಇಡುವಂಥದ್ದು ಭಾಳ ಒಳ್ಳೆಯದು. ಭಾಳ ಕೆಲವರು ಅಭಿಪ್ರಾಯ ಏನಪ್ಪ ಅಂದರೆ, ಗುರುಗಳೇ ನಾವು ಪೂರ್ವಕ್ಕೆ ದೇವ್ರ ಮನೆ ಇಡ್ತೀವಿ, ಆದರೆ ದೇವರು ಮುಳುಗೋ ಕಡೆ ಆಗಿಬಿಡುತ್ತಲ್ಲ ಅನ್ನುವಂಥ ಅಭಿಪ್ರಾಯ ಇರುತ್ತೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾಕಂದರೆ ಒಂದಷ್ಟು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು ಅಂತ ಹೇಳಿದ್ರೆ ನಾವು ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಪೂರ್ವ ಅಥವಾ ಉತ್ತರದ ಕಡೆ ದಿಕ್ಕಿನ ಕಡೆ ನಾವು ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದೇವರು ಸರ್ವತೋಮುಖವಾಗಿರುತ್ತೆ. ದಕ್ಷಿಣ ಒಂದು ಬಿಟ್ಟು ನೀವು ದೇವ್ರನ್ನ ಹೇಗೆ ಎಡೆಯಬೇಕಾದ್ರೂ ಇಡುವಂಥದ್ದು ಒಳ್ಳೆಯದು. ಹಾಗಾಗಿ ಉತ್ತರದ ಮುಖ ಇದ್ದರೆ ದೇವರು ಇನ್ನೂ ಒಳ್ಳೆಯದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕೆ ದಕ್ಷಿಣ ಇಡಬಾರ್ದು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅಷ್ಟೇ ನೋಡಿ, ದಕ್ಷಿಣ ಹಿರಿಯರಿಗೆ ನಾವು ಪೂಜೆ ಪುನಸ್ಕಾರಗಳು ಮಾಡುವಾಗ, ಆಮೇಲೆ ಯಮದ್ವಾರ ಅಂತ ಹೇಳ್ತೀವಿ, ಹಾಗಾಗಿ ಅಷ್ಟು ಪ್ರಶಸ್ತವಾಗಿರುವುದಿಲ್ಲ. ಹಾಗಾಗಿ ಈ ಉತ್ತರದ್ದು ಏನು ದೇವ್ರ ಮನೆ ಇಟ್ಟಿರ್ತೀರ ಅಂಥವ್ರಿಗೆ ನೀವು ದೇವರು ಮುಳುಗೋ ಕಡೆ ಆಗಿಬಿಡುತ್ತೆ. ಹಾಗಾಗಿ ಒಂದಷ್ಟು ಫಲಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಮುಳುಗೋ ಕಡೆ ಉತ್ತಮವಾಗಿರುತ್ತೆ. ಆದರೆ ದಕ್ಷಿಣದ ಕಡೆ ಏನಾಗುತ್ತೆ, ಯಮದ್ವಾರ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಇದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ದೇವ್ರ ಮನೆ ಹೇಗಿರಬೇಕು, ಎಷ್ಟು ನಿರ್ಮಾಣ ಮಾಡಬೇಕು. ಈಗ ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಮನೆ ನಾನು ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ, ಆಯಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕು. ಆಯಗಳು ಅಂತ ಹೇಳಿದ್ರೆ ಅಳತೆ, ಎಷ್ಟಿಗೆ ಮನೆ ಕಟ್ಟಬೇಕು ಅನ್ನುವಂಥದ್ದು. ಅದೇ ರೀತಿ ದೇವರ ಮನೆ ಹೇಗಿರಬೇಕು, ಎಷ್ಟು ಅಳತೆಯಲ್ಲಿ ಕಟ್ಟಬೇಕು, ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ನೋಡಿ, ಯಾವಾಗಲೂ ಅಷ್ಟು ದೇವ್ರ ಮನೆ ನಾವು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ, ಆಚೆ ಅಂದರೆ ದೇವರ ವಸ್ಲೇನಿರುತ್ತೆ ಆಚೆ ನಿಂತು ಪೂಜೆ ಮಾಡ್ತಾರೆ. ನೀವು ಅಷ್ಟು ಪೂಜೆ ಮಾಡೋದು ಫಲ ಪ್ರಾಪ್ತಿ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ವಸ್ಲಿ ಒಳಗಡೆ ಇಂದ ಹೋಗಿ ದೇವ್ರ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಚಿಕ್ಕದಾಗಿ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ, ಅದು ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀವು ಸಾಧ್ಯವಾಯಿತು ಅಂತ ಹೇಳಿದ್ರೇನು ದೇವರ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ, ವಸ್ಲಿಲ್ಲ ಅಂತ ಹೇಳಿದ್ರೆ ನೀವು ಚಿಕ್ಕದಾಗಿ ಒಂದು ಜಾಗ ಕಡಿಮೆ ಇದೆ ಅಂಥೇಳಿ ಒಂದು ವುಡ್ಡಲ್ಲಿ ಮಾಡಿರುವಂಥದ್ದು, ಅದಕ್ಕೇನು ತೊಂದರೆ ಏನಿಲ್ಲ. ಆದರೆ ದೇವರ ಮನೆ ಅಂತ ನಿರ್ಮಾಣ ಮಾಡಿದ್ರೆ ನೀವು 5ಕ್ಕೆ 5 ಅಥವಾ 3ಕ್ಕೆ 8 ಅಥವಾ 10ಕ್ಕೆ 10 ಈ ಥರದ್ದು ನಿರ್ಮಾಣ ಮಾಡೋದು ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಶಾಸ್ತ್ರಬದ್ಧವಾಗಿ ನಿರ್ಮಾಣ ಮಾಡುವಂಥದ್ದು ಅಂತ ಹೇಳಿದ್ರೆ ನೋಡಿ, 4ಕ್ಕೆ
5 ನಿರ್ಮಾಣ ಮಾಡುವಂಥದ್ದು ಇರುತ್ತೆ, ಅಥವಾ 5x5 ಈ ಥರದ್ದು ಅಳತೆಯಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಮತ್ತು 2 ಸ್ಟೆಪ್ಸು ನೀವು ಇಡೋದು ಭಾಳ ಮುಖ್ಯ. ಎಲ್ಲರೂ ಸಾಮಾನ್ಯವಾಗಿ ನಾವು 3 ಸ್ಟೆಪ್ ಇಟ್ಟಿರುವಂಥದ್ದು ನಾವು ನೋಡ್ತೀವಿ. ಅದು ಎಲ್ಲಿ ಅನುಸರಿಸಬೇಕು ಅಂತ ಹೇಳಿದ್ರೆ ಮೆಟ್ಲುಗಳು ಏನು ಮೇಯ್ನು ಎಂಟ್ರೆನ್ಸ್ ಏನಿರುತ್ತೆ ಅದನ್ನು ಲಾಭ ನಷ್ಟ ಲಾಭ ಆ ರೀತಿ ಹೋಗುತ್ತೆ. ಇಲ್ಲಿ ದೇವ್ರ ಮನೆಗೆ ಆ ಥರ ಇರೋದಿಲ್ಲ. ದೇವ್ರ ಮನೆಗೆ ಯಾವಾಗಲೂ ಲಕ್ಷ್ಮೀನಾರಾಯಣ ಉಮಾ ಮಹೇಶ್ವರ ಈ ರೀತಿ ಭಾವನೆಗಳು ಇರುತ್ತೆ. ಫಸ್ಟು ಸ್ಟೆಪ್ಸಲ್ಲಿ ಏನು ಇಡಬೇಕು ಅಂತ ಹೇಳಿದ್ರೆ ಫೋಟೋಗಳು, ನಿಮ್ಮದು ಏನಿರುತ್ತೆ ಫೋಟೋಗಳು ದೇವ್ರದ್ದು ಅದನ್ನು ಜೋಡಿಸುವಂಥದ್ದು ಇರಬೇಕು. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ, ಆ ಫೋಟೋದ ಮೇಲೆ ಇನ್ನೊಂದು ಫೋಟೋ ಇಟ್ಟಿರ್ತಾರೆ. ಅದನ್ನು ಶಾಸ್ತ್ರ ನಿಷಿದ್ಧ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ವಿಷ್ಣು ಕೆಳಗಡೆ ಇಟ್ಟಿರ್ತಾರೆ, ಮೇಲೆ ಶಿವನ ಇಟ್ಟಿರ್ತಾರೆ, ಶಿವನ ಪಾದ ವಿಷ್ಣುವಿನ ಮೇಲೆ ಕಾಣಿಸುವಂಥದ್ದಿರುತ್ತೆ. ಅಥವಾ ರಾಘವೇಂದ್ರನ ಕೆಳಗಡೆ ಇಟ್ಟಿರ್ತಾರೆ, ಮೇಲೆ ಹನುಮಂತನ ಮೇಲೆ ಇಟ್ಟಿರ್ತಾರೆ. ಸೊ ಇದೊಂದಷ್ಟು ಏನಾಗುತ್ತೆ, ಒಂದ್ರ ಮೇಲೆ ಜೋಡಿಸಬಾರ್ದು ದೇವರ ಫೋಟೋ ಅಥವಾ ವಿಗ್ರಹಗಳು ಅಂತ ಹೇಳುತ್ತೆ. ಸೊ ಇದನ್ನು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗುತ್ತೆ. ನಂತರ ನೀವು ಸಾಧ್ಯವಾದಷ್ಟು ಜಾಸ್ತಿ ಭಾವಚಿತ್ರಗಳನ್ನು ಒಂದೇ ಇರೋದನ್ನು ಇಡಬೇಡಿ. ಯಾಕಂದರೆ ಗಣಪತಿ ಯಾರೋ ಕೊಟ್ಟರು, ಗಣಪತಿಯನ್ನು ಇಟ್ಟಿದ್ದೀವಿ, ಇನ್ನೊಂದು ಯಾವುದೋ ಫೋಟೋ ಬಂತು, ಎಲ್ಲ ರೀತಿಯೂ ಒಂದು 4-5 ಗಣಪತಿ 4-5 ಲಕ್ಷ್ಮಿ ಚೆನ್ನಾಗಿ ದುಡ್ಡು ಬರಲಿ ಅಂತೇಳಿ ಇಟ್ಟರೇನು ಫಲಗಳು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಏಕಾಗ್ರತೆಯನ್ನು ಮೂಡಿಸಬೇಕಾದ್ರೆ ನಿಮ್ಮ ಮೈಂಡ್ ಚಂಚಲತೆ ಜಾಸ್ತಿ ಇತ್ತು ಅಂದರೆ ಯಾವ ಕಡೆಯೂ ಫೋಕಸ್ ಮಾಡೋಕ್ಕೋಗೋದಿಲ್ಲ. ಅದೇ ರೀತಿ ಒಂದು ಪೂಜೆಯನ್ನು ಸಲ್ಲಿಸಬೇಕಂತ ಹೇಳಿದ್ರೆ ಒಂದೇ ವಿಗ್ರಹ ಒಂದೇ ಭಾವಚಿತ್ರ ಇರಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ಅನುಸರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಲಕ್ಷ್ಮಿಗಳು 2 ಕೊಟ್ಬಿಟ್ಟಿರ್ತಾರೆ, ಯಾರೋ ಹುಟ್ಟದ ಮನೇಲಿ ಒಂದು ಕೊಟ್ಟರು, ನಾವೊಂದು ಪೂಜೆ ಮಾಡ್ತೇವೆ, ಇನ್ನೊಂದು ಯಾರೋ ಕೊಟ್ಟರು, ಈ ಥರ ಪೂಜೆ ಮಾಡಿದ್ರೆ ಖಂಡಿತ ಫಲ ಕೊಡೋದಿಲ್ಲ. ಹಾಗಾಗಿ ಯಾವುದೇ ವಿಗ್ರಹ ನಿಮ್ಮ ಮನೆ ದೇವರಾಗಬಹುದು ಅಥವಾ ಲಕ್ಷ್ಮೀನಾರಾಯಣ ಆಗಬಹುದು, ಉಮಾಮಹೇಶ್ವರ ಆಗಬಹುದು, ಯಾವುದೇ ವಿಗ್ರಹಗಳನ್ನು ನೀವು ಇಟ್ಟು ಪೂಜೆ ಮಾಡ್ತಾ ಇದ್ದೀರಂದರೆ ಏಕ ವಿಗ್ರಹವೇ ಆಗಿರಬೇಕು ಅಥವಾ ಒಂದೇ ಫೋಟೋ ಆಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಭಾರಿ ದೊಡ್ಡ ದೊಡ್ಡ ಫೋಟೋಗಳು ವಿಗ್ರಹಗಳನ್ನು ಇಡಬಾರ್ದು. ನೋಡಿ, ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ, ನೀವು ದೊಡ್ಡ ವಿಗ್ರಹ ಪೂಜೆ ಪುನಸ್ಕಾರಗಳು ಮಾಡಬೇಕು ಆಸೆ ಆಕಾಂಕ್ಷೆಗಳು ಇದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಪೂಜೆ ಹೇಗೆ ನಡೀತಾ ಇದೆ, ತ್ರಿದಿನ ಸಂಕಲ್ಪ ರೂಪಕವಾಗಿ ಹೇಗೆ 3 ಹೊತ್ತು ಪೂಜೆಯನ್ನು ಮಾಡ್ತೀವೋ, ಅಂದರೆ 3 ಕಾಲ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆಯನ್ನು ಮಾಡಬೇಕು. ನೈವೇದ್ಯಾದಿಗಳನ್ನು ದೇವರಿಗೆ ಇಡಬೇಕು, ಮತ್ತು ಅಭಿಷೇಕಗಳನ್ನು ನಡೀತಾ ಇರಬೇಕು. ಮನೆಯಲ್ಲಿ ಈ ರೀತಿ ಮಾಡಲಿಕ್ಕಾಗೋದಿಲ್ಲ. ಮನೆಯಲ್ಲಿ ಮೈಲಿಗೆ ಬರುತ್ತೆ ಅಥವಾ ಏನೋ ಪೂಜೆ ನಿಲ್ಲಿಸೋವಂಥ ಪರಿಸ್ಥಿತಿ ಇರುತ್ತೆ. ಒಂದು ದಿನ ಪೂಜೆ ಮಾಡ್ತೀವಿ, ಒಂದು ದಿನ ಮಾಡಲಿಕ್ಕಾಗೋದಿಲ್ಲ. ಸೊ ಈ ಥರ ಇದ್ದಂಥ ಸಂದರ್ಭದಲ್ಲಿ ನೀವೇನಾದರೂ ದೊಡ್ಡ ವಿಗ್ರಹಗಳು ಅಥವಾ ದೊಡ್ಡ ದೊಡ್ಡ ಭಾವಚಿತ್ರಗಳು ಇಟ್ಟು ಪೂಜೆ ಮಾಡಿದ್ರೇನು ನಿಮಗೆ ತೊಂದರೆ ಆಗುವಂಥದ್ದಿರುತ್ತೆ. ಹಾಗಾಗಿ ಗೃಹ ಯಜಮಾನನ ಕೈ ಅಳತೆಯ ಒಳಗಡೆ ವಿಗ್ರಹ ಇರೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ಫೋಟೋ ಅಷ್ಟೇ, ನೀವು ಏನಾದರೂ ಪೂಜೆ ಇಟ್ಟು ಮಾಡಲೇಬೇಕು ಅಂತ ಹೇಳಿದ್ರೆ 3 ಅಡಿ ಮೇಲೆ ಇಡಬಾರ್ದು ಅಂತ ಹೇಳುತ್ತೆ. 3.25 ಅಥವಾ 3.25 ಒಳಗಡೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವರು 5 ಅಡಿ 10 ಅಡಿ ದೊಡ್ಡ ದೊಡ್ಡ ವೆಂಕಟೇಶ್ವರಗಳ ಭಾವಚಿತ್ರಗಳನ್ನು ಇಟ್ಟಿದ್ದೀವಿ. ನೋಡಿ, ಎಷ್ಟೋ ಮನೆಯಲ್ಲಿ ಆ ಥರ ಇಟ್ಟು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಇವಾಗಂತೂ ಆಡಂಬರ ಆಗೋಗ್ಬಿಟ್ಟಿದೆ. ಎಷ್ಟು ಬೆಳ್ಳಿ ವಿಗ್ರಹ ಆಗಿರ್ಬೋದು, ಎಷ್ಟು ದೊಡ್ಡದಿಡ್ತೀವಿ, ಫೋಟೋ ಎಷ್ಟು ದೊಡ್ಡದಾಗಿ ಎಷ್ಟು ಡೆಕೋರೇಟಿವ್ ಆಗಿರುತ್ತೆ ಅನ್ನೋದು ಒಂದು ಫ್ಯಾಷನ್ ಥರ ಆಗೋಗ್ಬಿಟ್ಟಿದೆ ಇವಾಗಂತೂ. ಹೌದು, ಹಾಗಾಗಿ ಆ ಥರ ಇಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಆ ವಿಗ್ರಹ ಮತ್ತು ಯಾವುದೇ ನೀವು ಕೈ ಅಳತೆ ಒಳಗಡೆ ಇಟ್ಟರೇನು ಏನಾಗುತ್ತೆ, ಸಾಲಿಡ್ ಆಗಿರಬೇಕು, ಟೊಳ್ಳು ಇರಬಾರ್ದು ಒಳಗಡೆ. ಅಂದರೆ ಒಳಗಡೆ ಟೊಳ್ಳಿತ್ತು ಅಂದರೆ ಅದೊಂದು ಎನರ್ಜಿ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಈಗಾಗಲೇ ಏನಾದರೂ ಒಂದು ದೈವ ಅಂಶ ಇರುವಂತಹದ್ದು ಒಂದು ಬೇಗ ಪಾಸಿಟಿವ್ ಕ್ರಿಯೇಟ್ ಮಾಡುವಂಥದ್ದಂದರೆ ಶಂಕು ಮತ್ತು ಅದರ ಜೊತೆಗೆ ಸಾಲಿಗ್ರಾಮ ಮತ್ತು ಅದರ ಜೊತೆಗೆ ಶ್ರೀಚಕ್ರ ಮೇರು ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡ್ತೀರಲ್ವಾ, ಅದನ್ನು ಸ್ವಲ್ಪ ನೀವು ಇಟ್ಟು ಪೂಜೆ ಮಾಡುವಾಗ ಸ್ವಲ್ಪ ಗಮನಿಸಬೇಕಾಗುತ್ತೆ. ನೋಡಿ, ಶಂಕು ಇಟ್ಟು ಪೂಜೆ ಮಾಡಿ ಬಲಮುಖಿ ಶಂಕು ಏನಿರುತ್ತೆ ಬಲಮುಖಿಯಾಗಿ ಕಟ್ಟಾಗಿರುತ್ತಲ್ವ, ಅದನ್ನು ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಅದು ದೇವಸ್ಥಾನಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು, ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅದರದ ನಿಯಮಗಳನ್ನು ಫಾಲೋಅಪ್ ಮಾಡಬೇಕಾಗುತ್ತೆ. ಹಾಗಾಗಿ ಆದಷ್ಟು ಸಹ ಅದನ್ನು ಅವಾಯ್ಡ್ ಮಾಡಿ. ಮತ್ತು ಅದರ ಜೊತೆಗೆ ಶ್ರೀಚಕ್ರ ಏನಾದರೂ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಶುಕ್ರವಾರ ಪ್ರತಿದಿನ ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು, ಸಂಕಲ್ಪ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಪ್ರತಿನಿತ್ಯ ಅನುಷ್ಠಾನವನ್ನು ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡಿ. ಇಲ್ಲ ಅಂದರೆ ಮೇರು ತೊಗೊಳ್ಳಿ. ಮೇರು ಇದ್ದರೆ ಅದೇನೋ ಪ್ರತಿನಿತ್ಯನೂ ಮಾಡಬೇಕು, ಏನೋ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ಶ್ರೀಚಕ್ರ ಇಟ್ಟು ಪೂಜೆ ಮಾಡುವಂಥವ್ರು ಅದಕ್ಕೆ ಆದಂಥ ನಿಯಮಗಳಿರುತ್ತೆ, ಅದರದ್ದೇ ಆದಂಥ ದೀಕ್ಷೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದನ್ನು ನೀವು ಗಮನಿಸಬೇಕಾಗುತ್ತೆ. ಇನ್ನು ಸಾಲಿಗ್ರಾಮ ಅಂತ ಹೇಳ್ತೀವಿ,
ಶಿವ ಸಾಲಿಗ್ರಾಮ ಇದೆ, ವಿಷ್ಣು ಸಾಲಿಗ್ರಾಮ, ನರಸಿಂಹರ ಸಾಲಿಗ್ರಾಮವನ್ನು ನಾವು ನೋಡ್ತೀವಿ. ವಿಷ್ಣು ಸಾಲಿಗ್ರಾಮದಲ್ಲಿ ಅದರಲ್ಲಿ 1-2-3 ಸಾಲಿಗ್ರಾಮಗಳು ನಾವು ನೋಡಬಹುದು, ಸುದರ್ಶನದ್ದು ರೀತಿಯಲ್ಲಿರುವಂಥದ್ದು. ಮತ್ತು ಅದರ ಜೊತೆಗೆ ಶ್ರೀಕೃಷ್ಣನದು ಸಾಲಿಗ್ರಾಮ ಇರುತ್ತೆ. ಸೊ ಇದನ್ನು ಪೂಜೆ ಮಾಡಬೇಕಾದ್ರೂ ಆದಷ್ಟು ನಿಯಮಗಳನ್ನು ಫಾಲೋಅಪ್ ಮಾಡಬೇಕು. ಹೇಗಂದರೆ ಹಾಗೆ ಇಡಬಾರ್ದು, ನೀರಲ್ಲಿ ಇಡಬೇಕು, ತುಳಸಿ ದಳವನ್ನು ಇಡಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಶಿವ ಸಾಲಿಗ್ರಾಮಗಳಿಗೆ ಸಾಧ್ಯವಾದಷ್ಟು ಸಹ ಪ್ರತಿ ಸೋಮವಾರ ಅದಕ್ಕೆ ಅಭಿಷೇಕವನ್ನು ಮಾಡಿಸಬೇಕಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಬಿಲ್ಪತ್ರೆ ಅರ್ಚನೆ ಮಾಡಿಸ್ಬೇಕಾಗುತ್ತೆ. ಇವೆಲ್ಲವನ್ನು ತಿಳ್ಕೊಳ್ಬೇಕಾಗುತ್ತೆ. ದೇವರ ಕೋಣೆ ಅಂತೇಳಿ ಏನೋ ಒಂದು ಚೆನ್ನಾಗಿದೆ, ಅವ್ರು ಯಾರೋ ಕಟ್ಟಿದ್ದಾರೆ ಅಂಥೇಳಿ ನಾವೇನೋ ದೊಡ್ಡದಾಗಿ ದೇವರ ಮನೆ ಕಟ್ಟಿ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಟು ಅದನ್ನು ಪೂಜೆ ಮಾಡ್ತೀನಿ ಅಂಥೇಳಿ ಮಾಡೋಕ್ಕೋದ್ರೆ ಅದು ನಿಮಗೆ ಸಮಸ್ಯೆಯಾಗೇ ಬರುತ್ತೆ, ಒಳ್ಳೆಯದಂತೂ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ದೇವರ ಪೂಜೆ ಪುನಸ್ಕಾರಗಳ ಮಾಡಬೇಕಾದ್ರೆ ಒಂದಷ್ಟು ನಿಯಮಗಳಿದೆ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನೋಂಥದ್ದು ಇರುತ್ತೆ. ಮತ್ತು ದೇವರ ಮನೆ ಕೋಣೆ ಹೇಗಿರಬೇಕು, ಎಷ್ಟು ಅಳತೆ ಇರಬೇಕು ಅನ್ನೋಂಥದ್ದು ಏನು ಲೆಕ್ಕಾಚಾರ ಇದೆಯೋ ಬಾಗಿಲು ಹಾಗೆ ಇದೆ. ನೀವು ಹಿಂದಿನ ಕಾಲದಲ್ಲಿ ನೋಡಿ, ಯಾವಾಗಲೂ ಅಷ್ಟೇ ಮೇಯ್ನ್ ಎಂಟ್ರೆನ್ಸ್ ಏನಿರುತ್ತೆ, ಮುಖ್ಯ ದ್ವಾರ, 2 ಬಾಗಿಲುಗಳು ಓಪನ್ ಆಗೋ ಥರ ಇತ್ತು. ಈಗೇನಾಗಿದೆ, ಒಂದೇ ಬಾಗಿಲು ಬಂದಿದೆ. ಇವಾಗ ಏನಾಗಿದೆ, ದೇವ್ರ ಮನೆಗೂ ಹಾಗೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದೇ ಬಾಗಿಲನ್ನು ತೆರೆಯೋ ರೀತಿಯಲ್ಲಿ ಇರಬಾರ್ದು, 2 ಬಾಗಿಲುಗಳನ್ನು ಇರಬೇಕು. ಮತ್ತು ದೇವ್ರ ಮನೆ ಬಾಗಿಲು ಇರಲೇಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಮನೆಗಳಲ್ಲಿ, ನಾವು ಕೆಲವೊಂದು ಮನೆಗಳಲ್ಲಿ ವಾಸ್ಕಲ್ಲಿ ಇರುತ್ತೆ, ಬಾಗಿಲು ಇಡೋದೇ ಇಲ್ಲ, ಒಂದು ತೆರೆ ಹಾಕಿರ್ತಾರೆ. ನೋಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಮೈಲಿಗೆ ಆಯಿತು, ಅಥವಾ ಯಾರೋ ತೀರೋದ್ರು, ಅಥವಾ ಒಂದೇನಿನ ಪೂಜೆ ಮಾಡೋಕ್ಕಾಗಲಿಲ್ಲ, ಯಾರೋ ತೀರೋಗಿರೋ ವ್ಯಕ್ತಿನೇ ನೆರಳು ಏನಾದರೂ ಬಿತ್ತು ಅಂತ ಹೇಳಿದ್ರೆ, ಅಂದರೆ ಮೈಲಿಗೆ ಆದಂಥ ಯಾವುದೇ ವ್ಯಕ್ತಿಯ ನೆರಳು ದೇವರ ಮೇಲೆ ಬಿತ್ತು ಅಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಕಾರಾತ್ಮಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಹ ದೇವ್ರ ಮನೆ ಬಾಗಿಲನ್ನು ಇಡಲೇಬೇಕಾಗುತ್ತೆ. ಒಂದಷ್ಟು ಬೆಳಕು ಗಾಳಿ ಸಮರ್ಪಕವಾಗಿ ಬರಬೇಕಾಗುತ್ತೆ. ಮತ್ತು ದೇವರ ಮನೆ ಏನಿದೆ, ಮೇಲೆ ಒಂದು ಚಾವಡಿ ಏನಿರುತ್ತೆ ಅದು, ಮತ್ತು ಮೋಲ್ಡು, ನಿಮ್ಮ ಮನೆ ಮೋಲ್ಡ್ ಏನಿರುತ್ತೆ ಅದಕ್ಕೆ ತಾಗೋ ರೀತಿಯಲ್ಲಿ ಇರಬಾರ್ದು. ಮತ್ತು ಬಹಳ ಜನ ನಾವು ನೋಡ್ತಾ ಇದ್ದೀವಿ, ಬಾತ್ರೂಮ್ಗೆ ಅಟ್ಯಾಚ್ ಆಗಿ ಗೋಡೆಯನ್ನು ಮಾಡಿಬಿಟ್ಟಿರ್ತಾರೆ ದೇವ್ರ ಮನೆ, ಅದನ್ನು ಇಡಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಯಾಕಂತ ಹೇಳಿದ್ರೆ ದೇವ್ರ ಮನೆಗೂ ಮತ್ತು ಬಾತ್ರೂಮ್ಗೂ ಅಟ್ಯಾಚ್ ಇರುವಂಥ ಗೋಡೆಯಲ್ಲಿ ದೇವ್ರ ಮನೆ ನಿರ್ಮಾಣ ಮಾಡಿದ್ದೀರ ಅಂದರೆ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳು, ಎಷ್ಟೇ ಪ್ರಾರ್ಥನೆಗಳು ಸಲ್ಲಿಸಿದ್ರು ನಿಮಗೆ ಫಲಗಳು ಕೊಡೋದಿಲ್ಲ. ಭಾಳ ಜನ ನಾವು ನೋಡ್ತಾ ಇದ್ದೀವಿ, ಎಷ್ಟು ಪೂಜೆಗಳು ಮಾಡ್ತಾರೆ, ಬೆಳಗ್ಗೆ ಎದ್ದರೆ ಸಂಜೆ ಎದ್ದರೆ ಎಲ್ಲ ದೇವರು ದಿಂಡ್ರು ಅಂತ 24 ಗಂಟೆನೂ ದೇವ್ರ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಏನು ಫಲಗಳು ಕೊಡೋದಿಲ್ಲ. ಅಂದರೆ ಇದೇ ಕಾರಣಕ್ಕೆ ನಾವು ಏನೇ ಪೂಜೆಗಳು ಮಾಡಿದ್ರೆ, ಏನೇ ಸಂಕಲ್ಪಗಳು ಮಾಡಿದ್ರೇನು ಫಲಗಳು ಕೊಡೋದಿಲ್ಲ. ಇದನ್ನು ಕಂಪಲ್ಸರಿ ಅನುಸರಿಸಿ. ಈಗಾಗಲೇ ಚಿಕ್ಕದಿದೆ ನಮ್ಮ ಮನೆ, ಅದು ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಎನರ್ಜಿ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಹ ದೇವ್ರ ಮನೆ ಬೇರೆ ರೀತಿಯಲ್ಲೇ ನಿರ್ಮಾಣ ಮಾಡಬೇಕು, ಬೇರೆ ಕಡೆನೇ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಬಾತ್ರೂಮ್ಗೆ ಮತ್ತು ಈ ದೇವ್ರ ಮನೆ ಗೋಡೆಗೆ ಅಟ್ಯಾಚ್ ಇರಲೇಬಾರ್ದು, ಅದಕ್ಕೆ ಗೊಂದೇ ಗೋಡೆ ಇರಬಾರ್ದು ಅಂತ ಹೇಳುತ್ತೆ. ಕನಿಷ್ಠ ಪಕ್ಷ ಅರ್ಧಡಿ ಆದರೂ ಗ್ಯಾಪ್ ಕೊಡಲೇಬೇಕಾಗತ್ತೆ. ಮತ್ತು ಅದರ ಜೊತೆಗೆ ದೇವ್ರ ಮನೆ ಒಳಾಂಗಣ ಬಣ್ಣಗಳನ್ನು ನಾವು ನೋಡ್ತೀವಿ. ಯಾವಾಗಲಷ್ಟು ಬಿಳಿ ಬಣ್ಣ ಎಲ್ಲ ಧೂಪ ಮತ್ತು ಅದ್ರ ಜೊತೆಗೆ ಕರ್ಪೂರ ಹಚ್ಚಿದಾಗೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಅಂಥೇಳಿ ನೀಲಿ ಅಥವಾ ಇನ್ಯಾವುದೋ ಬ್ಲ್ಯಾಕ್ ಬಣ್ಣ ಹಚ್ಚಿರ್ತಾರೆ, ಅದನ್ನು ಮಾಡಬಾರ್ದು. ಆದಷ್ಟು ಶ್ವೇತವರ್ಣ ರೀತಿಯಲ್ಲಿದ್ದರೆ ಬಹಳ ಒಳ್ಳೆಯದು. ವರ್ಷಕ್ಕೊಂದ್ಸತಿ ಮಾಡ್ಕೋಬೋದು. ಈಗ ಹಬ್ಬಗಳು ಬರುತ್ತೆ, ಯುಗಾದಿ ಹಬ್ಬ ಬರ್ತಾ ಇದೆ, ಬಣ್ಣವನ್ನು ಬಳಸುವಂಥದ್ದು. ಅದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಇವೆಲ್ಲ ಸಗಣಿಯಲ್ಲಿ ಸಾರಿಸುವಂಥದ್ದು, ವರ್ಷಕ್ಕೊಂದ್ಸತಿ ಬಣ್ಣ ಬಳಿಯುವಂಥದ್ದು, ಇವೆಲ್ಲವನ್ನು ರೂಢಿಯಲ್ಲಿ ಇಟ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಈ ದೇವರ ಮನೆ ನಿರ್ಮಾಣ ಮಾಡಬೇಕಾದ್ರೂ ಒಂದು ಟೈಲ್ಸು ಅಥವಾ ಮಾರ್ಬಲ್ಸ್ ಏನೇ ಹಾಕಲಿ, ಕೆಂಪು ವರ್ಣ ರೀತಿಯಲ್ಲಿರುವಂಥದ್ದು ಅಥವಾ ಸಾಧ್ಯವಾದ ಕಪ್ಪು ರೀತಿ, ಅಂದರೆ ಎದ್ದು ಕಾಣಿಸೋ ರೀತಿಯಲ್ಲಿ ಅದನ್ನು ಇಡಬಾರ್ದು, ಟೈಲ್ಸು ಮಾರ್ಬಲ್ಸು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳುತ್ತೆ. ಮತ್ತು ಯಾವಾಗಲೂ ಅಷ್ಟೇ ಶ್ವೇತವರ್ಣ ಅಂದರೆ ಬಿಳಿ ಬಣ್ಣ ಅಂತ ಹೇಳ್ತೀವಿ, ಅದು ಬಹಳ ಶ್ರೇಷ್ಠವಾಗಿರುವಂಥದ್ದಾಗಿರುತ್ತೆ. ಸೊ ಈ ಥರದ್ದೊಂದಷ್ಟು ದೇವ್ರ ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಒಂದು, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ನೀವು ಪೂರ್ವ ಅಥವಾ ಉತ್ತರದ ಕಡೆ ನಿಂತು ಅಥವಾ ಕುಂತ್ಕೊಂಡು ಪೂಜೆ ಮಾಡಬೇಕು. ಯಾವಾಗಲೂ ಅಷ್ಟೇ ಕೆಲವರು ಐಟಲ್ಲಿ ಇಟ್ಬಿಟ್ಟಿರ್ತಾನೆ, ನಿಂತ್ಕೊಂಡು ಪೂಜೆ ಮಾಡ್ತಾರೆ. ಯಾವಾಗಲೂ ಕುತ್ಕೊಂಡು ಒಳಗಡೆ ಹೋಗಿ, ಈ ವಾಸ್ಕಲ್ಲಿಂದ ಒಳಗಡೆ ಹೋಗಿ ಕುತ್ಕೊಂಡು ಪೂಜೆ ಮಾಡೋ ರೀತಿ ಇರಬೇಕು. ಕನಿಷ್ಠ ಪಕ್ಷ ದಂಪತಿಗಳು ಇಬ್ಬರೂ ಸಹ, ಈಗ ನಾವು ಗೃಹ ಪ್ರವೇಶ ಇದಕ್ಕೆಲ್ಲ ಹೋಗ್ತಾ ಇರ್ತೀವಿ, ಮಾಡಿಸ್ತಾ ಇರ್ತೀವಿ, ಕೆಲವರು ಒಳಗಡೆ ಒಬ್ಬರು ಹೋದರೆ ಇನ್ನೊಬ್ಬರು ಹೋಗೋಕ್ಕಾಗಲ್ಲ, ಆ ರೀತಿ ಇರಬಾರ್ದು. ಸ್ವಲ್ಪ ದೊಡ್ಡದಾಗಿ ಇದ್ದರೆ ಬಹಳ ಮುಖ್ಯವಾಗಿ ಫಲಗಳು ಕೊಡುತ್ತೆ. ಮತ್ತು ಕೆಲವರಿಗೆ ಒಂದಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿರುವಂಥದ್ದು ದೀಪ ಎಷ್ಟು ಹಚ್ಚಬೇಕು ದೇವ್ರ ಮನೆಯಲ್ಲಿ.
ಕಳಶ ಇಡ್ತಾರ, ನಮ್ಗೆ ಕಳಶ ಇಲ್ಲ. ಸೊ ಈ ಥರದ್ದು ಒಂದಷ್ಟು ಲೆಕ್ಕಾಚಾರ ಇದೆ. 5 ವಿಧಾನದಲ್ಲಿ ದೇವ್ರ ಪೂಜೆಯನ್ನು ಮಾಡ್ಬೋದು. ಕಳಶ, ಬಿಂಬ, ವಿಗ್ರಹ, ನಾವು ಹೇಗೆ ನಾವು ನೋಡ್ತೀವಿ ಫೋಟೋ ವಿಗ್ರಹದಲ್ಲಿ ಆರಾಧನೆ, ಮಂಡಲ ಆರಾಧನೆ, ಮತ್ತು ಹೋಮದಲ್ಲಿ ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಕಳಶದಲ್ಲಿನೂ ಆರಾಧನೆ ಮಾಡಬೇಕು, ಮತ್ತು ವಿಗ್ರಹ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು, ಫೋಟೋದಲ್ಲಿ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಈ ರೀತಿ 3 ವಿಭಾಗಗಳ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ವಿಗ್ರಹ ಏನು ಇಟ್ಟು ಪೂಜೆ ಮಾಡ್ತೀರ, ಚಿಕ್ಕ ವಿಗ್ರಹ, ಅದರ ಮುಂದೆ ಕಳಶ ಇಡೋದು ಬಹಳ ಮುಖ್ಯವಾಗಿರುತ್ತೆ. ವಾರಕ್ಕೊಂದ್ಸತಿ ತೆಗೆಯೋದು, ಅದು ಶುಕ್ರವಾರ ತೆಗಿಬಾರ್ದು, ಗುರುವಾರ ರಾತ್ರಿನೇ ಎಲ್ಲ ತೆಗೆದು ಅದನ್ನು ಸ್ವಚ್ಛಗೊಳಿಸಿ ಅದನ್ನು ಹುಣಸೆ ಹಣ್ಣು ಅದೆಲ್ಲ ಹಾಕಿ ತೊಳ್ಕೊಂಡು ನಂತರ ಇಡುವಂಥದ್ದು ಶುಕ್ರವಾರ ಭಾಳ ಶ್ರೇಷ್ಠವಾಗಿರುತ್ತೆ. ಇನ್ನು ದೀಪಗಳು ಅಂತ ಬಂದಾಗ ಸಾಧ್ಯವಾದಷ್ಟು ನಂದಾದೀಪ ಲೆಕ್ಕ ಬರೋದಿಲ್ಲ, ಅದು ಪ್ರತಿನಿತ್ಯ ಉರಿತಾನೆ ಇರುತ್ತೆ. ಈ ದೀಪಸ್ತಂಭಗಳು ಅಂತ ಏನು ಬರುತ್ತೆ ಅದು ಒಂಟಿಯಾಗಿ ಹಚ್ಚಬಾರ್ದು. ಕೆಲವರೆಲ್ಲ ನಂದಾದೀಪ ಉರಿತಾ ಇದೆ, ಅದ್ರ ಜೊತೆಗೆ ಕಂಬ ಒಂದು ಸಾಕು ಅಂತ ಹೇಳ್ತಾರೆ. ಅಥವಾ ಇನ್ನು ಕೆಲವರು 2 ಕಂಬಗಳು ಇಟ್ಟು ಒಂದು ನಂದಾದೀಪ ಹಚ್ತಾರೆ, 3 ಆಗಿಬಿಡುತ್ತಲ್ಲ ಗುರುಗಳೇ ಅಂತ ಹೇಳ್ತಾ ಇರ್ತಾರೆ. ನಂದಾದೀಪ ಸದಾಕಾಲ ನೆಮ್ಮದಿ ಶಾಂತಿಯನ್ನು ಕೊಡುವಂಥದ್ದು ಇರುತ್ತೆ. ಅದು ಅಷ್ಟಲಕ್ಷ್ಮಿದು ಒಂದಷ್ಟು ಇರುತ್ತೆ, ಅಥವಾ ಕೆಲವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ಆದರೆ ಸ್ತಂಭಗಳ ರೀತಿಯಲ್ಲಿ ಏನಾದರೂ ಇಟ್ಟು ದೀಪವನ್ನು ಹಚ್ಚುವಂಥದ್ದು ಇತ್ತು ಅಂತ ಹೇಳಿದ್ರೆ 2 ಕಂಬಗಳನ್ನು ಇಟ್ಟು ಹಚ್ಚೋದು, ಅಥವಾ 4 ಇಡಬಹುದು. ಈ ರೀತಿ ಆರಾಧನೆ, ಪೂಜೆ ಪುನಸ್ಕಾರಗಳು ಮಾಡೋದು ಬಹಳ ಶ್ರೇಷ್ಠವಾಗಿರುತ್ತೆ. ಓಕೆ ಗುರುಜಿ, ದೇವರ ಮನೆಯಲ್ಲೂ ಇಷ್ಟೆಲ್ಲ ವಿಚಾರಗಳಿದೆ ಅಂತ ಖಂಡಿತ ಸಾಕಷ್ಟು ಜನಕ್ಕೆ ಈಗಲೇ ಗೊತ್ತಾಗಿದೆ ಅನ್ಸುತ್ತೆ.